ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ 2026 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಾಸ್ಟ್ ಅಕೌಂಟ್ ನಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಯಾವ ಇರುತ್ತೆ, ಸೊ ಯಾವುದನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು, ಯಾವ ಮೆಥಡ್ ಇದೆ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಆಪ್ ಲಿಂಕ್ ಇದೆ. ನೀವು ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆದ್ರೆ ಯಾವ ಮೆಥಡ್ ಇನ್ ಪ್ರಾಬ್ಲಮ್ ಬಂದಿದೆ ಅದರಲ್ಲಿ ಡೈರೆಕ್ಟ್ ಆಗಿ ಯಾವ ರೀತಿ ನೀವು ಅದನ್ನ ಆನ್ಸರ್ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ನಿಮ್ಗೆ ಆಪ್ ನಲ್ಲಿ ತಿಳಿಸ್ತೀವಿ. ಸೊ ಒಂದನೇ ಪ್ರಶ್ನೆ ನೋಡೋಣ. ಇದು ಮೊದಲಿಗೆ 5 ಅಂಕಕ್ಕೆ ಡಿಸ್ಕಷನ್ ಮಾಡೋಣ. 5 ಮಾರ್ಕ್ಸ್ ನಲ್ಲಿ ಮೊದಲನೇದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ಕೇವಲ 5 ಟ್ರಾನ್ಸಾಕ್ಷನ್ ಕೊಟ್ಟಿರ್ತಾರೆ. ಒಂದು 3 ಪ್ಲಸ್ ಒಂದು 3 ಮೈನಸ್ ಬರುವಂತ ಟ್ರಾನ್ಸಾಕ್ಷನ್ಸ್, ಒಂದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಫೈನಾನ್ಷಿಯಲ್ ಅಕೌಂಟ್ ಪ್ರಾಫಿಟ್ ಕೊಟ್ಟಿರ್ತಾರೆ. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇರುತ್ತೆ. ಸೆಕೆಂಡ್ ಒಂದು ಜಾಬ್ ಕಾಸ್ಟ್. ಸೊ ಆಲ್ರೆಡಿ ನೀವು 5th ಸೆಮ್ ನಲ್ಲಿ ಪ್ರಾಕ್ಟೀಸ್ ಮಾಡುವಂತ ಕಾಸ್ಟ್ ಶೀಟೇ ಇದು. ಸೊ ಜಾಬ್ ಕಾಸ್ಟ್ ಶೀಟ್ ನಲ್ಲಿ ಸ್ವಲ್ಪ ಸಣ್ಣ ಚೇಂಜಸ್ ಇರುತ್ತೆ. ನೆಕ್ಸ್ಟ್ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಸೊ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್ ನಿಮ್ಗೆ ಆಲ್ರೆಡಿ ಗೊತ್ತು. ಆಪರೇಟಿಂಗ್ ಕಾಸ್ಟ್ ಶೀಟ್ ಬಿಡಿಸುವಾಗ ನಾವು ಎಷ್ಟು ಕಿಲೋಮೀಟರ್ ಗಾಡಿ ರನ್ ಆಗಿದೆ, ಅದು 1 ಕಿಲೋಮೀಟರ್ಗೆ ಅದ್ರ ಕಾಸ್ಟ್ ಎಷ್ಟಾಗುತ್ತೆ ಇದನ್ನ ಕಂಡುಹಿಡಿಯೋದಕ್ಕೆ ಪ್ಯಾಸೆಂಜರ್ ಕಿಲೋಮೀಟರ್ ಅಂತ ಕರಿತೀವಿ. ಕೇವಲ ಕಿಲೋಮೀಟರ್ಸ್ ಕಂಡುಹಿಡಿಯೋದಿರುತ್ತೆ, ಅಮೌಂಟ್ ಕಂಡುಹಿಡಿಯೋದಿರೋದಿಲ್ಲ ಈ ಸಲ ಪ್ರಾಬ್ಲಮ್. ನೆಕ್ಸ್ಟ್ ಪ್ರೊಸೆಸ್ ಅಕೌಂಟ್. ಸೊ ಪ್ರೊಸೆಸ್ ಅಕೌಂಟ್ ಒಂದು ಪ್ರೊಸೆಸ್ ನ ಕೇಳಿರ್ತಾರೆ ಅಷ್ಟೇ. ಅಂದ್ರೆ ನೀವು 10 ಮಾರ್ಕ್ಸ್ಗೆ 2 ಪ್ರೊಸೆಸ್ ನ ಸಾಲ್ವ್ ಮಾಡ್ತೀರಿ. ಅದೇ ಪ್ರಾಬ್ಲಮ್ ನ ಒಂದೇ ಸಾಲ್ವ್ ಮಾಡೋದು ಇಲ್ಲಿರುತ್ತೆ 5 ಮಾರ್ಕ್ಸ್ಗೆ. ಆದ್ರೆ ಸ್ವಲ್ಪ ಟ್ವಿಸ್ಟ್ ಇಟ್ಟು ಪ್ರಾಬ್ಲಮ್ ನ ಕೇಳಿದ್ದಾರೆ. ಇನ್ನ ನೀವು 10 ಮಾರ್ಕ್ಸ್ಗೆ ನೋಡ್ಕೊಳ್ಬೇಕಾಗಿರುವಂತಹ ಪ್ರಾಬ್ಲಮ್ಸ್ ಮೊದಲೇ ಆಲ್ರೆಡಿ ಹೇಳಿದೆ. ಪ್ರೊಸೆಸ್ ಅಕೌಂಟ್ 10 ಮಾರ್ಕ್ಸ್ ರೆಗ್ಯುಲರ್ ಪ್ರಾಬ್ಲಮ್ ಇದೆ, ನಾರ್ಮಲ್. ಆಪರೇಟಿಂಗ್ ಕಾಸ್ಟ್ ಶೀಟ್ ಇದೆ. ಸೊ ಆಪರೇಟಿಂಗ್ ಕಾಸ್ಟ್ ಶೀಟ್ ಬಸ್ ಮೇಲೆ ಇದೆ. ನೆಕ್ಸ್ಟ್ ಕಾಂಟ್ರಾಕ್ಟ್ ಅಕೌಂಟ್ ಇದೆ. ಸೊ ಕಾಂಟ್ರಾಕ್ಟ್ ಅಕೌಂಟ್ ಕೊನೆಯದಾಗಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಇದೆ. ಸೇಲ್ಸ್ ಮಿಕ್ಸ್. ಸೊ 5 ಪ್ರಶ್ನೆ ಏನಿದೆ ಇದರಲ್ಲಿ ಒಂದು ಪ್ರಶ್ನೆ ಕೇಸ್ ಸ್ಟಡಿ ಇದೆ. ಯಾವುದಂತ ನಾವು ನಮ್ಮ ಪ್ರೈವೇಟ್ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹೇಳ್ತೀವಿ. ನೀವು ಯೂಟ್ಯೂಬ್ ಅಥವಾ ಆಪ್ ಎರಡರಲ್ಲಿ ಯಾವ್ದಾದ್ರು ಒಂದು ಮೆಂಬರ್ಶಿಪ್ ನ ತಗೊಂಡ್ರು ಕೂಡ ನಾವು ನಿಮಗೆ ಅಕ್ಯುರೇಟ್ ಆಗಿ ಯಾವ ಕ್ವಶನ್ ನೀವು ಹೇಗೆ ಪ್ರಾಕ್ಟೀಸ್ ಮಾಡಬೇಕು, ಏನು ಓದಬೇಕು, ಯಾವ ಪ್ರಾಬ್ಲಮ್ ನ ಯಾವ ರೀತಿ ಸಾಲ್ವ್ ಮಾಡಿದ್ರೆ ಕೇಳಿದವರು ಪೂರ್ತಿ ಅಂಕಗಳನ್ನು ಕೊಡ್ತಾರೆ ಅನ್ನೋದನ್ನ ಅಲ್ಲಿ ಹೇಳ್ತೀವಿ. ನೆಕ್ಸ್ಟ್ 2 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಬರುತ್ತೆ. ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಷನ್, ಒಂದು ಕಾಂಟ್ರಾಕ್ಟ್ ಅಕೌಂಟ್ ನಲ್ಲಿ ಬರುವಂತ ಪ್ರಾಫಿಟ್ ನ ಟ್ರಾನ್ಸ್ಫರ್ ಮಾಡುವಂತ ಮೆಥಡ್. ಸೊ ಹೇಗೆ ಎಷ್ಟು ಪ್ರಾಫಿಟ್ ನ ನಾವು ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಕೇಳ್ತಾರೆ. 2 ಮಾರ್ಕ್ಸ್ಗೆ 2 ಪ್ರಾಬ್ಲಮ್ ಬರುತ್ತೆ. ಇನ್ನು 2 ಮಾರ್ಕ್ಸ್ಗೆ ಥಿಯರಿ ನಾನು ಎಲ್ಲ ಇದಕ್ಕೆ ಆಡ್ ಮಾಡಿದ್ದೀನಿ ಸ್ವಲ್ಪ ಕ್ವಶನ್ಸ್ ನ. ವಾಟ್ ಈಸ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ವಾಟ್ ಈಸ್ ಪ್ರಾಫಿಟ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್, ವಾಟ್ ಈಸ್ ಅಬ್ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಗೇನ್, ವಾಟ್ ಈಸ್ ಬ್ರೇಕ್ ಇವನ್ ಪಾಯಿಂಟ್, ವಾಟ್ ಈಸ್ ವರ್ಕ್ ಅನ್ಸರ್ಟಿಫೈಡ್ ಅಂಡ್ ವರ್ಕ್ ಸರ್ಟಿಫೈಡ್, ವಾಟ್ ಈಸ್ ಆಪರೇಟಿಂಗ್ ಕಾಸ್ಟಿಂಗ್, ವಾಟ್ ಈಸ್ ಪ್ರೊಸೆಸ್ ಕಾಸ್ಟಿಂಗ್, ವಾಟ್ ಈಸ್ ನಾರ್ಮಲ್ ಲಾಸ್ ಅಂಡ್ ಅಬ್ನಾರ್ಮಲ್ ಲಾಸ್, ವಾಟ್ ಈಸ್ ಕಾಂಟ್ರಾಕ್ಟ್ ಪ್ರೈಸ್, ವಾಟ್ ಈಸ್ ಜಾಯಿಂಟ್ ಪ್ರಾಡಕ್ಟ್, what is product, what is contribution, what is activity based costing system, state 2 features of job costing, state 2 industries where unit costing is applied, state 2 features of output costing, state 2 features of ABC system, state objectives of job costing, state 2 industries where unit costing is applied, state 2 advantages of ABC system, state 2 types of job costing, state 2 industries where operating costing is applicable, state 4 expenses charged only in financial account, state 2 objectives of job costing. ಸೊ ಇದಿಷ್ಟು ನೀವು ಕ್ವಶನ್ಸ್ ನ ನೋಡ್ಕೊಂಡ್ರೆ ಸಾಕು. 2 ಮಾರ್ಕ್ಸ್ ನಲ್ಲಿ ಅಕ್ಯುರೇಟ್ ಆಗಿ ಇದರಲ್ಲಿನೇ 5 ಪ್ರಶ್ನೆಗಳು ನಿಮಗೆ ಬರುತ್ತೆ. ಹಾಗೇನೆ ಪ್ರಾಬ್ಲಮ್ಸ್ ನ ಆಲ್ರೆಡಿ ಹೇಳಿದ್ದೀನಿ. ಅದರಲ್ಲಿ ಯಾವ ರೀತಿ ಪ್ರಾಬ್ಲಮ್ ಯಾವ ಮೆಥಡ್ ನಲ್ಲಿ ಬರುತ್ತೆ ಅನ್ನೋದು ಕೂಡ ನಾವು ನಿಮಗೆ ನಮ್ಮ ಆಪ್ ನಲ್ಲಿ ಹೇಳ್ತೀವಿ. ಸೊ ದಯವಿಟ್ಟು ಡಿಸ್ಕ್ರಿಪ್ಷನ್ ಇರುವಂತಹ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ನ ಜಾಯ್ನ್ ಆಗಿ ನಿಮಗೆ ಅಕ್ಯುರೇಟ್ ಕ್ವಶನ್ಸ್ ಗಳೇ ಸಿಗುತ್ತೆ. ಮೊದಲಿಂದ ನಾವು ಅಕ್ಯುರೇಟ್ ಕ್ವಶನ್ ಗಳನ್ನ ಕೊಡ್ಕೊತಾ ಬಂದಿದ್ವಿ. ಸೊ ಅಕ್ಯುರೇಟ್ ಇದ್ದಲ್ಲಿ ಮಾತ್ರ ನಾವು ಅಕ್ಯುರೇಟ್ ಕೊಡ್ತೀವಿ ಅಂತ ಹೇಳೋದು. ದಯವಿಟ್ಟು ಜಾಯ್ನ್ ಆಗಿ. ಧನ್ಯವಾದಗಳು.